ಮೈಸೂರಿನ ಫಾಕ್ಸ್ ಡೆನ್ ಪಬ್ನಲ್ಲಿ ಅಗ್ನಿ ಅವಘಡ ಆಗಿದೆ. ಈ ಬೆಂಕಿ ದುರಂತದಲ್ಲಿ ಇಬ್ಬರು ಸಜೀವ ದಹನಗೊಂಡಿದ್ದಾರೆ ಅನ್ನೋ ಮಾಹಿತಿ ಸದ್ಯದ ಮಟ್ಟಿಗೆ ಸಿಗ್ತಾ ಇದೆ. ಮೈಸೂರಿನ ಫಾಕ್ಸ್ ಡೆನ್ ಪಬ್ ಅಲ್ಲಾಗಿರುವಂತ ಅಗ್ನಿ ಅವಘಡ, ಇಬ್ಬರು ಸಜೀವ ದಹನ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ. ಹಲವರಿಗೆ ಗಂಭೀರ ಗಾಯ ಆಗಿದೆ, ಅವರನ್ನು ಆಸ್ಪತ್ರೆಗೂ ದಾಖಲು ಮಾಡಲಾಗಿದೆ. ಆರ್ಟಿ ನಗರದ ದಟ್ಗಳ್ಳಿ ಸಮೀಪ ಇರುವಂತಹ ಪಬ್ ಇದು. ಸಿಲಿಂಡರ್ ಬ್ಲಾಸ್ಟ್ ಆಗಿ ಈ ಬೆಂಕಿ ಅವಘಡ ಸಂಭವಿಸಿದೆ ಅನ್ನೋ ಮಾಹಿತಿ ಇದೆ. ಈ ಬೆಂಕಿ ಅವಘಡದಿಂದಾಗಿ ಇಬ್ಬರು ಸಾವನ್ನಪ್ಪಿರೋದು, ಹಲವರಿಗೆ ಗಂಭೀರ ಗಾಯ ಆಗಿದೆ. ಅವರನ್ನ ಆಸ್ಪತ್ರೆಗೂ ಕೂಡ ದಾಖಲಿಸಿ ಚಿಕಿತ್ಸೆಯನ್ನು ಕೊಡಿಸಲಾಗಿದೆ. ಆರ್ಟಿ ನಗರದ ದಟ್ಗಳ್ಳಿ ಸಮೀಪ ಇದೆ ಈ ಪಬ್. ಈ ಬೆಂಕಿ ದುರಂತ ಹಿಂಗಾಯ್ತು ಅಂತಂದ್ರೆ ಸಿಲಿಂಡರ್ ಸ್ಫೋಟ ಆಗಿ ಈ ಬೆಂಕಿ ದಗದಗನೆ ಹೊತ್ತಿ ಉರಿಯೋದಕ್ಕೆ ಶುರು ಮಾಡಿದೆ. ಇಡೀ ಪಬ್ ಆವರಿಸೋದಕ್ಕೆ ಶುರು ಮಾಡಿದೆ. ಇದರಿಂದ ಈ ಸಂದರ್ಭದಲ್ಲಿ ಇಬ್ಬರು ಸಜೀವ ದಹನಗೊಂಡಿದ್ದಾರೆ. ನೋಡಿ, ಪಬ್ ತುಂಬಾ ಬೆಂಕಿ ಆವರಿಸ್ಕೊಂಡು ಸುಟ್ಟು ಕರಕಲಾಗಿದೆ. ಇಡೀ ಪಬ್, ಚೇರು, ಅಲ್ಲಿನ ಟೇಬಲ್ಲು, ಅಲ್ಲಿನ ವಸ್ತು ಎಲ್ಲ ಸುಟ್ಟು ಕರಕಲಾಗಿದೆ. ಪೊಲೀಸರು ಪರಿಶೀಲನೆ ಮಾಡ್ತಾ ಇರೋದ್ರೆ ಜೊತೆಗೆ ಅಗ್ನಿಶಾಮಕ ದಳ ಸಿಬ್ಬಂದಿ ಸಕ್ಸಸ್ಫುಲಿ ಆ ಬೆಂಕಿಯನ್ನು ನಂದಿಸುವಂಥ ಪ್ರಯತ್ನದಲ್ಲಿ ಯಶಸ್ವಿಯಾದರು. ಆದರೆ ದುರಂತ ಅಂತಂದರೆ ಇಬ್ಬರು ಸಜೀವ ದಹನ ಆಗಿರೋದು. ತುಂಬ ಜನಕ್ಕೆ ಗಾಯ ಆಗಿದೆ. ಅವರನ್ನು ಆಸ್ಪತ್ರೆಗೆ ಟ್ರೀಟ್ಮೆಂಟ್ಗಾಗಿ ದಾಖಲು ಮಾಡಿದ್ದಾರೆ. ಬೆಂಕಿ ಕೆನ್ನಾಲಿಗೆಗೆ ಇಡೀ ಪಬ್ ಸುಟ್ಟು ಭಸ್ಮ ಆಗಿದೆ. ಸ್ಫೋಟದ ಬಳಿಕ ಕಟ್ಟಡದಲ್ಲಿ ದಟ್ಟ ಹೊಗೆ ಆವರಿಸಿಕೊಂಡಿದೆ. ಆತಂಕದಿಂದ ಕೆಲವರು ಮೇಲಂತಸ್ತಿನಿಂದ ಜಿಗಿಯೋದಕ್ಕೂ ಪ್ರಯತ್ನ ಪಟ್ಟಿದ್ದಾರೆ. ಕೈ, ಕಾಲು, ತಲೆಭಾಗಕ್ಕೆ ಏಟಾಗಿದೆ. ಅಗ್ನಿಶಾಮಕ ದಳ ಸಿಬ್ಬಂದಿಯಿಂದ ಬೆಂಕಿ ನಂದಿಸೋಕೆ ಹರಸಾಹಸ ಪಡಬೇಕಾಗಿ ಬಂತು. ಆಗ ಘಟನೆಗೆ ಸಂಬಂಧಿಸಿದಂತೆ ಪೊಲೀಸರಿಂದ ಪರಿಶೀಲನೆ ಆಗ್ತಾ ಇದೆ. ಬೆಂಕಿಯ ಕೆನ್ನಾಲಿಗೆಗೆ ಇಡೀ ಪಬ್ ಸುಟ್ಟು ಭಸ್ಮ ಆಗಿದೆ, ಸುಟ್ಟು ಕರಕಲಾಗಿದೆ. ಒಳಗಡೆ ಇದ್ದಂತಹ ವಸ್ತುಗಳೆಲ್ಲವೂ ಬೆಂಕಿಗೆ ಆಹುತಿಯಾಗಿದೆ, ಇನ್ಕ್ಲೂಡಿಂಗ್ ಇಬ್ಬರು ಸಜೀವ ದಹನಗೊಂಡಿದ್ದಾರೆ. ಸ್ಥಳದಲ್ಲಿ ನೋಡಿ, ಪಬ್ನಲ್ಲಿ ಒಳಗಡೆ ಇದ್ದಂಥವರು ಬಚಾವಾಗಿ ಹೊರಗಡೆ ಬಂದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಮಾಹಿತಿ ಕೊಡ್ತಿದ್ದಾರೆ. ಅಕ್ಕಪಕ್ಕದವರು ಏನಾಯ್ತು ಇಲ್ಲಿ ಅಂತ ಬಹಳ ಹತ್ತಿರದಿಂದ ಗಮನಿಸ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪುಟ್ಟಸ್ವಾಮಿ ಫೋನ್ ಸಂಪರ್ಕದಲ್ಲಿ. ಪುಟ್ಟಸ್ವಾಮಿ, ಹೆಂಗಾಯ್ತಿದು ಅಗ್ನಿ ಅವಘಡ, ಜೊತೆಗೆ ಸದ್ಯದ ಪರಿಸ್ಥಿತಿ, ಗಾಯಗೊಂಡವರ ಪರಿಸ್ಥಿತಿ, ಜೊತೆಗೆ ಮೃತರ ಹಿನ್ನೆಲೆ? ಶರತ್, ಏನು ಮೈಸೂರಿನ ಆರ್ಟಿ ನಗರದ ದಟ್ಟಗಳ್ಳಿ ಪಕ್ಕದಲ್ಲಿ ಇರ್ತಕ್ಕಂತಹ ಒಂದು ಲಿಕ್ಕರ್ ಗ್ಯಾರೇಜ್ ಅಂತಲೇ ಹೇಳ್ಬೋದು. ಸೊ ಲಿಕ್ಕರ್ ಗ್ಯಾರೇಜ್ ಅಲ್ಲಿ ಸಿಲಿಂಡರ್ ಸ್ಫೋಟಗೊಂಡಿರ್ತಕ್ಕಂಥದ್ದು. ಸ್ಫೋಟಗೊಂಡಂತಹ ಒಂದು ಅವಘಡಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಪಕ್ಕದಲ್ಲಿ ಇದ್ದಂತಹ ಏನು ಪಬ್ ಇದೆಯೋ ಆ ಪಬ್ಗೂ ಕೂಡ ಬೆಂಕಿ ಆವರಿಸ್ಕೊಂಡಿರ್ತಕ್ಕಂಥದ್ದು. ಪಬ್ನಲ್ಲಿದ್ದಂತಹ ಕೆಲವರು ಹೊರಗಡೆ ಬರೋದಕ್ಕೆ ಬಹಳ ಪ್ರಯತ್ನವನ್ನು ಪಟ್ಟಿದ್ದಾರೆ, ಮತ್ತೆ ಬಿಲ್ಡಿಂಗ್ ಕೂಡ ಆರೋದಕ್ಕೆ ಬಹಳ ಪ್ರಯತ್ನವನ್ನು ಪಟ್ಟಿದ್ದಾರೆ. ಸೊ ಪಟ್ಟಂತಹ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಅವಘಡಕ್ಕೆ ಏನು ಅವಘಡಕ್ಕೆ ಏನು ತುತ್ತಾಗಿದ್ರು ಅಂತವ್ರನ್ನೆಲ್ಲರನ್ನು ಕೂಡ ಸುಮಾರು 7 ರಿಂದ 8 ಜನರನ್ನ ಕೂಡ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಣ್ಣ ಪುಟ್ಟ ಗಾಯಗಳಾಗಿದೆ. ಪ್ರಾಣಾಪಾಯದಿಂದ ಎಲ್ಲರೂ ಪಾರಾಗಿದ್ದಾರೆ ಅಂತಕ್ಕಂಥದ್ದನ್ನ ಪೊಲೀಸಿನ ಬಲ್ಲ ಮೂಲಗಳು ಹೇಳ್ತಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಬೆಂಕಿಯನ್ನ ಏನು ಅಗ್ನಿಶಾಮಕ ದಳ ಪರಿಪೂರ್ಣವಾಗಿ ನಿಂದಿಸಿದೆ, ಯಾವುದೇ ರೀತಿಯ ತೊಂದರೆ ಆಗಿಲ್ಲ. ಸೊ ಪೊಲೀಸರು ಆ ಒಂದು ಅವಘಡಕ್ಕೆ ಸಂಬಂಧಿಸಿದಂತಹ ಜಾಗಕ್ಕೆ ಭೇಟಿಯನ್ನ ನೀಡಿ ಏನು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೊ ಸದ್ಯಕ್ಕೆ ಯಾವುದೇ ತರದ ಪ್ರಾಣಾಪಾಯದಿಂದ ಎಲ್ಲರೂ ಕೂಡ ಪಾರಾಗಿದ್ದಾರೆ ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಹೇಳ್ಬೋದು ಸರ್. ಓಕೆ, ಥ್ಯಾಂಕ್ ಯು ಪುಟ್ಟಸ್ವಾಮಿ ಡೀಟೇಲ್ಸ್ಗಾಗಿ. ನೋಡಿ, ಇದೇ ಪಬ್ಬು ಒಳಗಡೆ ಎಲ್ಲ ವಸ್ತುಗಳು, ಚೇರು, ಕುರ್ಚಿ, ಟೇಬಲ್ಲು, ಅಲ್ಲಿದ್ದಂತಹ ಒಂದಷ್ಟು ವಸ್ತುಗಳು ಎಲ್ಲವೂ ಸುಟ್ಟು ಕರಕಲಾಗ್ಬಿಟ್ಟಿದೆ. ಆರ್ಟಿ ನಗರದ ದಟ್ಗಳ್ಳಿ ಬರಿ ಬರುತ್ತೆ ಇದು ಈ ಪಬ್ಬು.